ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ ಮೇ ತಿಂಗಳ ಮಾಸ ಭವಿಷ್ಯವನ್ನು ಗಮನಿಸೋಣ. ಮೊದಲನೇದಾಗಿ ಮೇ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಈ ಮೇ ತಿಂಗಳಿನಲ್ಲಿ ಬಹಳ ತುಂಬ ದೊಡ್ಡದಾಗಿರ್ತಕ್ಕಂತಹ ಪರಿವರ್ತನೆಗಳು ನಡೀತಾ ಇದ್ದಾವೆ. ಈ ಒಂದು ನಮ್ಮ ಸಂವತ್ಸರದ ಪ್ರಕಾರವಾಗಿ ವೈಶಾಖ ಮಾಸ ಇರುತ್ತೆ. ವೈಶಾಖ ಮಾಸ ಜೊತೆಗೆ ನಮ್ಮ ಕ್ಯಾಲೆಂಡರ್ನ ಪ್ರಕಾರ 5ನೇ ತಿಂಗಳು, ಪಂಚಾಂಗದ ಪ್ರಕಾರ 2ನೇ ತಿಂಗಳು. ಈ ತಿಂಗಳಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂತಹ ಪರಿವರ್ತನೆಗಳು ನಡೀತಾ ಇರತಕ್ಕಂಥದ್ದು. ಮೊದಲನೆಯದಾಗಿ ತುಂಬ ದಿವಸಗಳಿಂದ, ಒಂದು ವರ್ಷಗಳಿಂದ ಕಾಯ್ತಾ ಇದ್ದಂತಹ ಗುರುಗ್ರಹ ಬದಲಾವಣೆ ಆಗಿ ಹಲವು ರಾಶಿಗಳಿಗೆ ಗುರುಬಲ ಬರುವಂತಹದ್ದು, ಹಲವು ರಾಶಿಗಳಿಗೆ ಗುರುಬಲ ಹೋಗುವಂತಹದ್ದು ನಡೆಯುತ್ತೆ. ಅದೇ ರೀತಿಯಾಗಿ 18ನೇ ತಾರೀಕಿನಂದು ರಾಹುಕೇತುಗಳ ಪರಿವರ್ತನೆ. ಬಹಳ ವಿಶೇಷವಾಗಿದೆ ಈ ತಿಂಗಳು. ನೋಡಿ, 6ನೇ ತಾರೀಕು 5ನೇ ತಿಂಗಳು 2025ಕ್ಕೆ ಮೇಷರಾಶಿಗೆ ಬುಧನ ಪರಿವರ್ತನೆಯಾಗ್ತಾ ಇದೆ. ಅದೇ ರೀತಿಯಾಗಿ 14ನೇ ತಾರೀಕು 5ನೇ ತಿಂಗಳು 2025ಕ್ಕೆ ವೃಷಭ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಮೇಷ ಸಂಕ್ರಮಣವಾಗ್ತದೆ. 14ನೇ ತಾರೀಕು 5ನೇ ತಿಂಗಳು 2025ಕ್ಕೆ ವೃಷಭ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ವೃಷಭ ಸಂಕ್ರಮಣವಾಗುತ್ತೆ. ಇನ್ನು 14ನೇ ತಾರೀಕು 5ನೇ ತಿಂಗಳು 2025ಕ್ಕೆ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ. ಗುರು ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂತಹ ಸುಸಂದರ್ಭ. ಜೊತೆಗೆ ಇದೇ 14ನೇ ತಾರೀಕಿನಂದೇ ಗುರು ಪರಿವರ್ತನೆ ಆಗುತ್ತಿರುವ ಕಾಲಘಟ್ಟದಲ್ಲೇ ಗುರು ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಸಹ ಬಂದು ಗುರು ಮಹಾಯಾಗದಲ್ಲಿ ಪಾಲ್ಗೊಳ್ಳಬಹುದು. ಗುರು ಮಹಾಯಾಗದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ, ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾರೆ. ನಡೀತಿರುವಂತಹ ಸ್ಥಳ ನಮ್ಮ ಕನಕಪುರ ರಸ್ತೆಯ ಕಗ್ಗಲಿಪುರದಲ್ಲಿರುವಂತಹ ಏಳೂರಿನ ಗ್ರಾಮ ದೇವತೆಯಾಗಿರುವಂಥ ಶ್ರೀ ಪಟಾಲಮ್ಮನವರ ಸನ್ನಿಧಿಯಲ್ಲಿ ನಡೀತಾ ಇದೆ. ಈ ಸನ್ನಿಧಿಯಲ್ಲಿ ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಬಹುದು. ಯಾರ್ಯಾರಿಗೆ ಗುರುದೋಷವಿದೆಯೋ ಅಥವಾ ಗುರುವಿನಿಂದ ಇನ್ನಷ್ಟು ಹೆಚ್ಚಿನ ಅನುಗ್ರಹವನ್ನು ಯಾರು ನಿರೀಕ್ಷೆ ಮಾಡ್ತಾ ಇದ್ದೀರೋ ಅವರು ಪೂಜೆ ಮಾಡಿಸ್ಕೊಳ್ಬಹುದು. ಆ ಪೂಜೆಗೆ ಶುಲ್ಕ 333 ರೂಪಾಯಿಗಳು ಇರುತ್ತವೆ. ಅದೇ ರೀತಿಯಾಗಿ ನೀವು ಸಹ ನಮಗೆ ಸಾಧ್ಯ ಇಲ್ಲ ಅಂತಂದವರು ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ತಾವೆಲ್ಲರೂ ಸಹ ಬಂದು ಅಲ್ಲಿ ಸೇವೆ ಮಾಡಬಹುದು, ದೇವರ ಪೂಜೆಯನ್ನು ನೋಡಬಹುದು, ದೇವರ ಅನುಗ್ರಹಕ್ಕೂ ಸಹ ಪಾತ್ರರಾಗಬಹುದು. ಕೇವಲ ಹಣ ಕಟ್ಟಿದರೆ ಮಾತ್ರ ಬರಬೇಕು ಅಂತ ಏನಿಲ್ಲ, ಕಟ್ಟೋಕ್ಕೆ ಸಾಧ್ಯ ಇಲ್ಲದೆ ಇದ್ದವರು ಸಹ ಬರಬಹುದು. ಇನ್ನು ಅದೇ ರೀತಿಯಾಗಿ 18ನೇ ತಾರೀಕು ಗಮನಿಸಬೇಕು. ಎರಡೆರಡು ಛಾಯಾಗ್ರಹಗಳು 18 ತಿಂಗಳುಗಳ ನಂತರ ಪರಿವರ್ತನೆ ಆಗ್ತಾ ಇದ್ದಾರೆ. ಕುಂಭರಾಶಿಗೆ ರಾಹು ಬರ್ತಾ ಇದ್ದಾನೆ, ಸಿಂಹರಾಶಿಗೆ ಕೇತು ಬರ್ತಾ ಇರುವಂತಹ ಸಂದರ್ಭ. 23ನೇ ತಾರೀಕಿನಂದು ವೃಷಭ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 31ನೇ ತಾರೀಕು 5ನೇ ತಿಂಗಳು 2025ಕ್ಕೆ ಮೇಷರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ತನ್ನ ಉಚ್ಚ ಸ್ಥಾನವನ್ನು ತೊರೆದು ತನ್ನ ಮುಂದಿನ ಶುಭ ರಾಶಿಯಾದಂತಹ ಮೇಷರಾಶಿ ಪರಿವರ್ತಿತನಾಗ್ತಾ ಇದ್ದಾನೆ. ಇದಿಷ್ಟು ಈ ತಿಂಗಳಲ್ಲಿ ನಡೆಯುವಂತಹ ಒಂದು ವಿಶೇಷವಾದ ಗ್ರಹಗಳ ಸಂಚಾರ. ಇದನ್ನು ನೋಡಿ, ದೀರ್ಘಕಾಲದ ಫಲವನ್ನು ಕೊಡುವಂತಹ ಗುರುವಿನ ಬದಲಾವಣೆಯಾಗ್ತಾ ಇದೆ. ಅದೇ ರೀತಿಯಾಗಿ 18 ತಿಂಗಳ ನಂತರದಲ್ಲಿ ಒಂದು ರಾಹುಕೇತುಗಳ ಸ್ಥಾನ ಪರಿವರ್ತನೆಯಾಗ್ತಾ ಇದೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಹಲವು ರಾಶಿಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಯಾವ್ಯಾವ ರೀತಿಯಾದಂತಹ ಪರಿಣಾಮಗಳನ್ನು ಎದುರಿಸಬಹುದು ಈಗ ನೋಡೋಣ. ವೃಷಭ ರಾಶಿಯವರಿಗೆ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಈಗ ಗಮನಿಸೋಣ. ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸಂಪೂರ್ಣವಾದಂತಹ ಗುರುಬಲ ಬರ್ತಾ ಇರತಕ್ಕಂಥದ್ದು. ಈಗಾಗಲೇ ಶನಿ ಬಲದ ಶುಭ ಫಲವನ್ನು ಅನುಭವಿಸ್ತಾ ಇರುವಂತಹ ವೃಷಭ ರಾಶಿಯವರಿಗೆ
ಗುರು ಸಹ ತನ್ನ ಸಂಪೂರ್ಣವಾದಂತಹ ದೃಷ್ಟಿಯನ್ನು ಕೊಡ್ತಕ್ಕಂತಹ ತಿಂಗಳು ಈ ತಿಂಗಳಾಗಿರುತ್ತೆ. ಅದರಲ್ಲೂ ಗುರು 2ನೇ ಮನೆ ಧನಸ್ಥಾನಕ್ಕೆ ಹೋಗಿ ನಿಮಗೆ ಹಣಕಾಸಿನ ವಿಚಾರಗಳಲ್ಲಿ ಬಹಳ ಅನುಕೂಲತೆಯನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ಹಲವಾರು ವಿಚಾರದಲ್ಲಿ ಇದ್ದಂತಹ ಹಣಕಾಸಿನ ಕೊರತೆಗಳನ್ನು ನಿಮಗೆ ಸರಿ ಮಾಡ್ತಾ ಕೊಡ್ತಾ ಇರ್ತಾರೆ. ಇನ್ನು ತುಂಬ ಯಾರೋ ನಿಮಗೆ ದುಡ್ಡು ಕೊಡಬೇಕು, ಕೊಡ್ತಾ ಇರೋದಿಲ್ಲ, ತುಂಬ ಆಟ ಆಡಿಸ್ತಿರ್ತಾರೆ. ಆ ಸ್ಟ್ರಕ್ ಆಗಿರ್ತಕ್ಕಂತಹ ಹಣಕಾಸುಗಳೆಲ್ಲ ಬಂದು ನಿಮ್ಮ ಕೈ ಸೇರುವಂತಹ ಸುಸಂದರ್ಭ ಈ ಮಾಸದಿಂದ ನಿಮಗೆ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಅತ್ಯುತ್ತಮವಾದಂತಹ ಯೋಗದ ಫಲಗಳು. ಅದೇ ರೀತಿಯಾಗಿ ಗುರು ಮುಂದೆ ಮಿಥುನ ರಾಶಿಗೆ ಬಂದು ತನ್ನ ಪಂಚಮ ದೃಷ್ಟಿಯನ್ನು ನಿಮ್ಮ ಷಷ್ಠಸ್ಥಾನದ ಮೇಲೆ ಕೊಡೋದ್ರಿಂದ ದೀರ್ಘಕಾಲದಿಂದ ಬಳಲ್ತಾ ಇದ್ದಂತಹ ಅನಾರೋಗ್ಯಕ್ಕೆ ನಿಮಗೆ ಪರಿಹಾರಗಳು ಸಿಗ್ತಕ್ಕಂತಹದ್ದು. ತುಂಬ ವರ್ಷಗಳಿಂದ ನೋಡಿ, ಕರೆಕ್ಟಾಗಿ ನಿಮಗೆ ಒಂದು 4-5 ವರ್ಷಗಳಾಗೋಯ್ತು, ಯಾವುದೂ ಸಹ ಸರಿಯಿಲ್ಲ, ಎಲ್ಲವೂ ಸಹ ಒಂದು ರೀತಿ ಹಿನ್ನಡೆ, ಕೆಲಸ ಕಾರ್ಯಗಳಿರಲಿಲ್ಲ, ಇದ್ದ ಕೆಲಸದಲ್ಲಿ ನೆಮ್ಮದಿ ಇರಲಿಲ್ಲ, ಏನೋ ಒಂದು ಹೊಟ್ಟೆಪಾಡಿಗೋಸ್ಕರ ಮಾಡಬೇಕಾಗಿತ್ತು. ಎಷ್ಟೊಂದು ಜನ ಕೆಲಸಗಳನ್ನು ಕಳ್ಕೊಂಡಿದ್ದ ಕೆಲಸನ ಪಡ್ಕೊಳ್ಳೋಕೆ ಬಹಳ ಕಷ್ಟಪಡ್ತಾ ಇದ್ದರು. ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ, ಕುಟುಂಬದಲ್ಲಿ ಕಿರಿಕಿರಿ ಇತ್ತು, ಸಂಗಾತಿ ಜೊತೆಗೆ ಬಹಳ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರಿ, ವ್ಯಾಕುಲತೆಯ ಜೀವನ ವೃಷಭ ರಾಶಿಯವರದ್ದು ಆಗೋಗಿತ್ತು. ಈ ಕಡೆ ಯಾವುದೇ ಗ್ರಹದ ಅಷ್ಟೊಂದು ಸಪೋರ್ಟಿವ್ ಆಗಿರುವಂತಹ ಶಕ್ತಿ ಇಲ್ಲದೆ ತುಂಬ ಒದ್ದಾಡಿ ಹೋಗ್ತಾ ಇದ್ರಿ. ಆದರೆ ಈಗ ಪ್ರಮುಖವಾದಂತಹ 2 ಗ್ರಹಗಳ ಬಲಾನುಬಲಗಳು ನಿಮ್ಮ ಜೀವನವನ್ನು ಬಹಳ ಅನುಕೂಲತೆಯ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಅದರ ಜೊತೆಗೆ ವೃಷಭ ರಾಶಿಗೆ ರವಿ ಸಹ ಸಂಚಾರ ಮಾಡ್ತಾ ಇರತಕ್ಕಂತಹದ್ದು ಇದೇ ತಿಂಗಳು. ಸೊ ಹಾಗಾಗಿ ನಿಮ್ಮ ಕುಟುಂಬದಲ್ಲಿರುವಂತಹ ಅನೇಕ ತಾಪತ್ರಯಗಳನ್ನು ಈ ಒಂದು ರವಿಗ್ರಹವು ಕುಟುಂಬದ ಒಳಗಿನ ಕಿರಿಕಿರಿಯನ್ನು ನಿವಾರಣೆ ಮಾಡ್ತಕ್ಕಂತಹದ್ದು. ನೋಡಿ, ರಾಕ್ಷಸ ಗುರುವಿನ ಮನೆಗೆ ಗ್ರಹಗಳ ರಾಜನಾಗಿರ್ತಕ್ಕಂತಹ ಒಂದು ರಾಜ, ನವಗ್ರಹಗಳ ರಾಜ ಯಾರು? ಸೂರ್ಯ. ಅವನು ಗುರುಗಳ ಮನೆಗೆ ಬರ್ತಾ ಇರುವಂಥದ್ದು. ರಾಜ ಗುರುಗಳ ಮನೆಗೆ ಬರ್ತಾ ಇದ್ದಾನೆ. ನೋಡಿ, ರಾಕ್ಷಸರಿಗೋ ದೈತ್ಯರಿಗೋ ದಾನವರಿಗೋ ಅಥವಾ ಸುರರಿಗೋ ಅಸುರರಿಗೋ ಗುರು ಅಂದರೆ ಗುರು ಅಷ್ಟೇ ಅಲ್ವಾ? ಅಂತಹ ಗುರುಸ್ಥಾನಕ್ಕೆ ವಿಶೇಷವಾಗಿ ರವಿಗ್ರಹ ಬರ್ತಾ ಇರತಕ್ಕಂಥದ್ದು. ವೃಷಭ ರಾಶಿಯವರಿಗೆ 4ನೇ ಮನೆಯ ಅಧಿಪತಿಯಾಗಿ ಒಂದು ರಾಶಿಗೆ ಬರ್ತಾ ಇರತಕ್ಕಂಥದ್ದು ಬಹಳ ವಿಶೇಷ ಅಂತಲೇ ಹೇಳಬಹುದು. ಸೊ ಅದು ಸಹ ನಿಮಗೆ ಬಹಳ ಅನುಕೂಲತೆಗಳನ್ನು ತಂದುಕೊಡುತ್ತೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಬಹಳ ಚೇತರಿಕೆಯನ್ನು ತಂದುಕೊಡುತ್ತೆ. ಅವ್ರಿಗೇನಾದರೂ ದೀರ್ಘಕಾಲದ ತೊಂದರೆಗಳೇನಾದರೂ ಇತ್ತು ಅಂದರೆ ಈ ಒಂದು ಸಂದರ್ಭದಲ್ಲಿ ಸರಿಯಾದ ಟ್ರೀಟ್ಮೆಂಟ್ಗಳಿಂದ ಅಥವಾ ಸರಿಯಾಗಿರ್ತಕ್ಕಂಥ ಕ್ರಮಗಳಿಂದ ಅವರ ಆರೋಗ್ಯ ಸುಧಾರಣೆಯನ್ನು ನೀವು ಮಾಡಿಕೊಳ್ಬಹುದು. ಕುಟುಂಬದ ಆಸ್ತಿಗಳ ವಿಚಾರದಲ್ಲಿ ಏನಾದರೂ ತೊಂದರೆ, ತಾಪತ್ರಯ, ಕೋರ್ಟು ಕಚೇರಿ ಅಂತ ಅಲಿತಾ ಇದ್ದರೆ ಅದು ಸಹ ನಿಮಗೆ ಒಂದಿಷ್ಟು ಅನುಕೂಲತೆಗಳನ್ನು ಮಾಡಿಕೊಟ್ಬಿಡುತ್ತೆ. ಒಳ್ಳೆ ರೀತಿಯಾದಂತಹ ಯೋಜನೆಗಳು ಒಂದು ವೃಷಭ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಬರುವಂತಹದ್ದು ಆಗುತ್ತೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಹಲವು ಉತ್ತಮವಾದಂತಹ ವಿಚಾರಗಳು ನಡೀತಕ್ಕಂಥದ್ದು. ಇನ್ನು ವ್ಯಯಾಧಿಪತಿ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ನೀವು ಯೋಚನೆ ಮಾಡಿ ಸ್ಟೆಪ್ಗಳನ್ನು ಇಡಬೇಕಾಗತ್ತೆ. ಅದೊಂದು ಮಾತ್ರ ಜಾಗ್ರತೆ ಮಾಡಲೇಬೇಕು. ನೋಡಿ, ಯಾಕೆಂದರೆ ನಮಗೆ ಬಹಳ ಸಂತೋಷದಲ್ಲಿದ್ದಾಗ ಆನೆ ನಡೆದದ್ದೇ ದಾರಿ ಅಂತಾರೆ ಗೊತ್ತಾ? ಆ ರೀತಿಯಾಗಿ ಆನೆ ನಡೆದದ್ದೇ ದಾರಿ ಅಂತ ಮಾಡ್ಕೊಂಡು ಹೋಗೋದು ಬೇಡ. ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಒಳಿತಿನ ಕಾಲದಲ್ಲಿ ನಾವು ಸ್ವಲ್ಪ ಆ ಕಡೆ ಈ ಕಡೆ ಕಾಲಿಟ್ಟರು ಮತ್ತೆ ನಾವು ಪುನಃ ಪ್ರಪಾತಕ್ಕೆ ಬೀಳ್ತೀವಿ. ಸ್ವಲ್ಪ ಜಾಗೃತಿಯಾಗಿದ್ದು ಯೋಚನೆ ಮಾಡ್ಕೊಳ್ತಾ ಮುಂದೆ ಹೋಗಿ. ಇನ್ನು ನಿಮ್ಗೆ 4ನೇ ಮನೆಯಲ್ಲಿ ಕೇತುವಿನ ಸಂಚಾರ ಬೇರೆ ಬರ್ತಕ್ಕಂಥದ್ದು. ಅದು ನೀವು ಎಷ್ಟು ತಾಳ್ಮೆಯಿಂದ ನೀವು ಕುಟುಂಬದ ಒಳಗಿನ ವ್ಯವಹಾರಗಳನ್ನು ಮಾಡ್ಕೊಳ್ತೀರೋ, ನಿಮಗೆ ಬಹಳ ತಾಳ್ಮೆ ಮುಖ್ಯ ಈ ಸಂದರ್ಭದಲ್ಲಿ. ಆದರೆ ತಾಳ್ಮೆಯನ್ನು ಕಳೆದುಕೊಳ್ಳಬಹುದು. ಕಾರಣ ನಿಮ್ಮ ರಾಶಿಗೆ ಬರ್ತಿರುವಂತಹ ರವಿ ಬಹಳ ಕೋಪಗಳನ್ನು ತಂದು ಹಾಕೋದು. ಬಟ್ ಆದರೆ ನೀವು ಏನೂ ಯೋಚನೆ ಮಾಡಬೇಡಿ, ಬಹಳ ತಾಳ್ಮೆ ಅಂತೂ ಇದೆ. ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ಬಹಳ ಪ್ಲ್ಯಾನ್ ಮಾಡ್ತೀರಿ. ಯೋಚನೆ ಮಾಡದೆ ನೀವು ಏನೂ ಮಾಡೋಕ್ಕೆ ಹೋಗಲ್ಲ, ಮಾತಾಡೋಕ್ಕೆ ಹೋಗಲ್ಲ. ಒಳ್ಳೆ ರೀತಿಯಲ್ಲಿ ನಿಮಗೆ ಅನುಕೂಲಗಳನ್ನು ನೀವೇ ಸೃಷ್ಟಿ ಮಾಡ್ಕೊಳ್ತೀರಿ. ಬಟ್ ಆದರೂ ನಾವು ಹೇಳ್ತೀವಿ, ಸ್ವಲ್ಪ ತಾಳ್ಮೆ ಬಹಳ ಅಗತ್ಯ. ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ, ಒಳ್ಳೆ ರೀತಿಯಲ್ಲಿ ಓದೋದ್ರಲ್ಲಿ ಮಗ್ನರಾಗ್ತೀರಿ, ಸಾಧನೆ ಕಡೆಗೆ ಲಕ್ಷ್ಯ ಕೊಡಿ, ಬಹಳ ಚೆನ್ನಾಗಾಗುತ್ತೆ. ಕೃಷಿಕರಿಗೆ ಒಳ್ಳೆ ಆದಾಯ ಬರ್ತಕ್ಕಂತಹದ್ದು. ನಿಮ್ಮ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಾಗುತ್ತೆ. ಕೆಲಸ ಮಾಡುವಂಥವ್ರಿಗೆ ಮೇಲಧಿಕಾರಿಗಳಿಂದ ಬಹಳ ಒಳ್ಳೆಯ ಶ್ರೀರಕ್ಷೆಯು ಸಿಗ್ತಕ್ಕಂತಹ ಶುಭವಾದ ತಿಂಗಳಾಗಿರುತ್ತೆ. ಒಟ್ಟಾರೆಯಾಗಿ ಈ ಒಂದು ಮೇ ತಿಂಗಳು ಅಥವಾ ವೈಶಾಖ ಮಾಸದ ಫಲವನ್ನು ನೋಡಬೇಕಾದ್ರೆ ಬಹಳ ಸುಖವಾದ ಜೀವನವನ್ನು, ನೆಮ್ಮದಿಯಾದ ಜೀವನವನ್ನು
ವೃಷಭ ರಾಶಿಯವರು ಪಡ್ಕೊಳ್ತಿದ್ದೀರಿ. ಸ್ತ್ರೀಯರಿಗೆ ಆರೋಗ್ಯ ಸುಧಾರಣೆಯಾಗುತ್ತೆ. ಒಳ್ಳೆ ಬೆಳವಣಿಗೆಗಳು ನಿಮಗೆ ಈ ಒಂದು ತಿಂಗಳಲ್ಲಿ ಬರುತ್ತೆ. ಒಟ್ಟಾರೆಯಾಗಿ ಚೆನ್ನಾಗಿದೆ. ಗುರುಬಲವನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿಕೊಳ್ಬೇಕಾದ್ರೆ ಅಥವಾ ನಿಮ್ಮ ಕುಟುಂಬದ ಒಳಗಡೆ ಯಾರಿಗಾದರೂ ಗುರುಬಲದ ಕೊರತೆ ಇದೆ ಅಂತ ಅನ್ನಿಸ್ತಾ ಇದ್ದರೆ, ಅಥವಾ ನಿಮ್ಮ ಜನ್ಮಜಾತಕದಲ್ಲೇ ಏನಾದರೂ ಗುರು ಅನಾನುಕೂಲಕರ ಸ್ಥಿತಿನಲ್ಲಿ ಇದ್ದಾಗ, ಅಶುಭ ಗ್ರಹದ ದಶಾಭುಕ್ತಿಗಳು ನಡೀತಾ ಇದೆ ಎಂದಾಗ, ಈ ವಿಶೇಷವಾದ 14ನೇ ತಾರೀಕು ನಡೀತಿರುವಂತಹ ಗುರು ಮಹಾಯಾಗದಲ್ಲಿ ಪಾಲ್ಗೊಂಡು ಗುರುವಿನ ಶ್ರೀರಕ್ಷೆಯನ್ನು ಪಡ್ಕೊಳ್ಳಿ. ಅದರಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಅಂದುಕೊಂಡಿದ್ದರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಗೊಂಡು 14ನೇ ತಾರೀಕು 5ನೇ ತಿಂಗಳು 2025ರಂದು ನಡೆಯುವಂತಹ ಈ ಮಹಾಯಾಗದಲ್ಲಿ ಬಂದು ಪಾಲ್ಗೊಳ್ಳಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಇನ್ನು ಪರಿಹಾರದ ವಿಭಾಗ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಬರ್ತಾ ಇದ್ದ ಹಾಗೆಯೇ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೆ ಒಂದಷ್ಟು ಆಸರೆಯಾಗಿರಿ. ನಮ್ಮ ಮುಂದಿನ ಪೀಳಿಗೆಗಳು ಚೆನ್ನಾಗಿರಬೇಕಂದ್ರೆ ಇಂದು ಹಸಿರನ್ನು ಉಳಿಸ್ಕೊಳ್ಬೇಕು. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡೋಣ, ಮರಗಳನ್ನು ಉಳಿಸ್ಕೊಳ್ಳೋಣ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವು ಕೊಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಜೀವಿಯ ಪ್ರಾಣವನ್ನು ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಬಹಳ ಅತ್ಯುತ್ತಮವಾದಂತಹ ಯೋಗ ಫಲವನ್ನು ದೇವರೇ ನಿಮಗೆ ಅನುಗ್ರಹ ಮಾಡಿದಾಗ ಇನ್ಯಾವುದೇ ರೀತಿಯ ಗ್ರಹ ಬಲಗಳ ಬಗ್ಗೆ ಯೋಚನೆ ಮಾಡೋದು ಬೇಡ. ಅದಕ್ಕೆ ನಾವು ನಮ್ಮ ಪ್ರತಿ ವಿಡಿಯೋನಲ್ಲೂ ಹೇಳ್ತಿರ್ತೀವಿ, ಗ್ರಹ ಬಲಕ್ಕಿಂತ ದೈವ ಬಲ ದೊಡ್ಡದು. ದೈವ ಬಲವನ್ನು ಪಡ್ಕೊಳ್ಳೋದ್ರಲ್ಲಿ ನೀವು ಮುಂದುವರಿತಾ ಹೋಗಿ ಅಂತ ಹೇಳ್ತಾ ಇರ್ತೀವಿ. ಆದರೆ ತುಂಬ ಜನ ಮಾಡ್ತಾ ಇದ್ದೀರಿ, ತುಂಬ ಜನ ಮಾಡ್ತಾ ಇಲ್ಲ. ಮಾಡದೇ ಇದ್ದಂತಹವರು ಇನ್ನಾದರೂ ಅದನ್ನು ಶುರು ಮಾಡಿ, ಮಾಡ್ತಾ ಇರುವಂತಹವರು ನಿಲ್ಲಿಸದೆ ಮುಂದುವರಿಸ್ತಾ ಹೋಗಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಈ ಒಂದು ತಿಂಗಳಲ್ಲಿ, ಮೇ ತಿಂಗಳಲ್ಲಿ ನೀವು ಮಾಡಬೇಕಾಗಿರೋದು ಲಲಿತಾ ತ್ರಿಶತಿ ನಾಮಾವಳಿಯನ್ನು ಪಠಣ ಮಾಡ್ತಾಯಿರಿ. ಲಲಿತಾ ತ್ರಿಶತಿಯ ನಾಮಾವಳಿಯನ್ನು ಪಠಣ ಮಾಡ್ತಾಯಿರಿ. ಬಹಳ ಶುಭವಾಗುತ್ತೆ. ವೃಷಭ ರಾಶಿಯವರಿಗೆ ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಜೀವನ ಇನ್ನಷ್ಟು ಸುಖದಾಯಕವಾಗಲಿ ಅಂತ ಹೇಳ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.